ಎಷ್ಟೇ ಧೈರ್ಯ ನಿನ್ಗೆ? ನನ್ನ ಮುಂದೆ ಆ ನನ್ನ ಮಗನ ಬಟ್ಟೆನ ಹೊಡ್ಕೊಂಬತ್ತಾ ಇದೆಯಲ್ಲ. ಭಯ ಪಡಕ್ಕೆ ನೀನೇ ನನ್ ಗಂಡನ. ಅದೇ ಅದೇ ಈಗ ತೀರ್ಮಾನ ಆಗ್ಬೇಕು ನನಗೆ. ನೀನ್ ನನ್ನ ಮದ್ವೆ ಆಯ್ತಾ ಇಲ್ವಾ ಅಂತ. ಎಷ್ಟ್ ಸತಿನೋ ನಿಂಗೆ ಹೇಳೋದು? ನಾನ್ ನನ್ ಜೀವ ಬೇಕಾದ್ರೆ ಬಿಡ್ತೀನಿ ಹೊರತು ನೀನೇನ್ ಮಾತ್ರ ಮದ್ವೆ ಆಗೋದಿಲ್ಲ. ಮದ್ವೆ ಮಾಡ್ಕೊಳಕಿಲ್ವಾ? ಮದುವೆ ಮುಂಚೆನೆ ಸೋದನ ಮಾಡ್ಬಿಟ್ರೆ ಆಮೇಲೆ ನೀನೇ ಬತ್ತಿ ಹಸ ಮಣಿಗೆ. ಬಿಡು ಬಿಡು ಬಿಡು. ಏನೋ ಉಲ್ಲೂರ ರಸ್ತೆಲಿ. ವೀರ, ಇದು ನನ್ನ ಮತ್ತು ನನ್ನ ಅತ್ತೆ ಮಗಳ ಸಮಾಚಾರ. ಮಧ್ಯೆ ಒಂದ್ ಚಮಚ ಅಲ್ಲ. ನೀನ್ ಯಾರೋ? ಒಂದ್ಸರಿ ನನ್ ಕೈ ರುಚಿ ನೋಡಿದ್ಯಾ? ಹುಷಾರ್. ಅದೆಲ್ಲ ಹಳೆ ಕತೆ. ನೀನ್ ಈಗಿಲ್ಲಿಂದ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಸಾಯ್ಸಾಕ್ಬಿಡ್ತೀನಿ. ನಿಮ್ಮ ಅಪ್ಪನ ಹುಟ್ಟಿದ್ರೆ ಯಾಕ ಅವನ ಮೇಲೆ ಜಗಳಕ್ಕೆ ಹೋಗ್ತೀಯಾ? ಅವಾಗ ಅವಾಗ ಕೆಣಕಿ ಒದೆ ತಿಂತಿಯಲ್ಲೋ. ಬಿಡ್ರ, ನಾನು ಯಾಕೆ ಅವನನ್ನ ಕೆಣಕ್ಲಿ? ಅವನ ಬಂದಿದ್ದು ಮತ್ತೆ ಯಾಕೆ ಕೊಡ್ದ ವೀರ? ಇದು ನಮ್ ಸಂಸಾರ ವಿಷಯ ಕಂಡ್ಲ ಬೇಕುಪ್ಪ. ಸುಮ್ನೆ ಇವನೇ ಹಾಕ್ಲಾ ಕಾಲ್ ಕೆರ್ಕೊಂಬಂದ ನನ್ನ ಮಗಂತವ. ನಮ್ಮ ಅತ್ತೆ ಮಗಳಿಗೂ ನನಗೂ ಸಾವಿರಾರು ತಕರಾರು ಇರ್ತವೆ. ಮಧ್ಯೆ ತಲೆ ಹಾಕಿ ಇವನ್ ಯಾರು? ಆ ಹುಡುಗಿಗೆ ನಿನ್ ಮೇಲೆ ಇಷ್ಟ ಇಲ್ಲ. ಪದೇ ಪದೇ ಯಾಕೆ ಅವಳನ್ನ ಕೆಣಕ್ತಿಯಾ? ಏನಮ್ಮ ಹುಲ್ಲೂರಪ್ಪ ಮದುವೆ ಆಗಕ್ಕೆ ಇಷ್ಟ ಅದ ಇಲ್ವಾ? ಮದ್ವೆ ಮಾತು ಹಂಗಿರ್ಲಿ, ಅವ್ನ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಈಗೇನ್ ಹೇಳ್ತೀನ ಹುಲ್ಲೂರ? ಇವನ್ ತಾತ ಇಬ್ರು ಸೇರ್ಕೊಂಡು ಅವ್ಳು ತಲೆ ಕೆಡ್ಸವ್ರೆ. ತಲೆ ಕೆಡ್ಸಕ್ಕೆ ಅವಳೇನ್ ಚಿಕ್ಕ ಹುಡುಗಿಯಲ್ಲ, ಬಾಯಿ ಬಿಟ್ಕೊಂಡು ಹೋಗ್ಲಾ, ಇಲ್ಲಾಂದ್ರೆ ಪಂಚಾಯತಿ ಕರಿಬೇಕಾಗ್ತದೆ. ಅವಳಿಗೆ ಇಷ್ಟ ಇಲ್ಲ, ಅವ್ರ ತಂಟೆಗೆ ಹೋಗ್ಬೇಡ ಅಂತ ಇವನಿಗೆ ಹೇಳ್ತಾ ಇದ್ದೀರಾ. ಇವನು ನೋಡಿದ್ರೆ ನನಗಿಷ್ಟ ಇಲ್ಲ, ಇವನ್ ಜೊತೆ ಮಾತ್ರ ಸಂಸಾರ ಮಾಡು ಅಂತ ಹೇಳ್ತಾ ಇದ್ದೀರಾ. ಇವನಿಗೊಂದ್ ನ್ಯಾಯ, ನನಗೊಂದ್ ನ್ಯಾಯನಾ? ಹಂಗೆ ಕೇಳವ್ವ. ಅರೆ ಚೋಕ್ರಿ, ಮುತ್ಕೆ ಇರೋ ಬೆಲೆ ಗುಲ್ಗಂಜಿಗೆ ಐತೆ. ನಮ್ದು ವೀರಣ್ಣ ಶರಾಬ್ಗೆ ಪೀತಾನೆ, ಓ ಸುವರ್ಕೆ ಬಚ್ಚ ಪೀತಾಯ್. ನಮ್ದು ವೀರಣ್ಣ ಹುಡುಗಿರಿಂದ ಜಾತಾನೆ, ಓ ಸಾಯಂಕಾಲ ಆದ್ರೆ ಜಾತಾಯ್. ನಮ್ ವೀರಣ್ಣ ತುಂಬಾ ಒಳ್ಳೆಯವನು, ಯಾವ ತಪ್ಪು ಮಾಡಲ್ಲ. ಒಂದ್ ತಪ್ಪು ಮಾಡಿದ್ರೆ ತೋರ್ಸಿ, ನೀನ್ ಕೇಳ್ದಂಗೆ ತೀರ್ಮಾನ ಮಾಡ್ತೀನಿ. ಹೋಗ್ರಪ್ಪ, ಹೋಗ್ ಕೆಲ್ಸ ನೋಡಿ, ಹೋಗಿ ಹೋಗಿ ಹೋಗಿ. ಊರವರೆಲ್ಲ ಅವನ್ ಕಡೆನೆ ಸೇರ್ಕೊಂಡವ್ರೆ ಕಣವ. ಆ ವೀರನ್ನ ಕೆಟ್ಟವನ್ ಮಾಡ್ಬೇಕು ತಾನೆ. ಅರೆ ಪಾರ್ವತಿ, ಎಲ್ಲಿಗೆ ಹೋಗ್ತಾ ಇದೀಯಾ? ವೀರ ಬಿಸ್ಲಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಅದಕ್ಕೆ ಮಜ್ಜಿಗೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಹೌದು, ನೀನೇ ಯಾಕೆ ತಗೊಂಡ್ ಹೋಗ್ಕೊಡ್ತೀಯಾ? ವೀರನ್ ಕಷ್ಟ ಸುಖ ನೋಡ್ಕೋಬೇಕಾಗಿರೋದು ನೀನು, ಆದ್ರೆ ನೀನಾ ಅವ್ರನ್ ಗಮನಿಸೋದೇ ಇಲ್ಲ. ಅದಕ್ಕೆ ನಾನೇ ತಗೊಂಡ್ ಹೋಗ್ತಾ ಇರೋದು. ನಾನು ತುಂಬಾ ದಿನದಿಂದ ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನೀನ್ ಅವನ್ನ ಲವ್ ಮಾಡ್ತಾ ಇದೀಯಲ್ಲ? ನೋಡು ಪಾರ್ವತಿ, ನನಗೂ ಅವನ ಮೇಲೆ ಲವ್ ಇಲ್ಲ, ವೀರನ್ಗೂ ನನ್ ಮೇಲೆ ಲವ್ ಇಲ್ಲ. ನೀನ್ ಅವನ್ನ ತುಂಬಾ ಪ್ರೀತಿಸ್ತಿದ್ಯಲ್ಲ, ನೀನೇ ಅವನ್ನ ಮ್ಯಾರೇಜ್ ಮಾಡ್ಕೋ. ಆದ್ರೆ ನನ್ಗೂ ವೀರಂಗೂ ಆತರ ಸಂಬಂಧ ಏನು ಇಲ್ವಲ್ಲ? ನೀನ್ ನನ್ ಮಾತ್ ಕೇಳ್ತೀನಿ ಅಂದ್ರೆ ನಿಮ್ಮಿಬ್ರಿಗೂ ಸಂಬಂಧ ಬೆಳೆಯೋ ಹಾಗೆ ನಾನ್ ಮಾಡ್ತೀನಿ. ಏನ್ ಮಾಡ್ಬೇಕು? ಈ ಮಾತ್ರೆನ ನೀನೊಂದು ತಿನ್ನು, ವೀರನ್ಗೂ ತಿನ್ಸು. ಅವನ್ಗೆ ನಿನ್ನ ಮೇಲೆ ಪ್ರೀತಿ ಬರುತ್ತೆ. ನೀನ್ ನಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ಬೇಕು ಅಂತಿದ್ಯಾ? ಓ ಗಾಡ್, ನಿಮ್ಮನ್ ಸಾಯಿಸರ್ ನನಗೇನ್ ಬರುತ್ತೆ? ಆಮೇಲೆ ನನಗ್ ಸೈನ್ ಹಾಕೋರು ಯಾರು? ತಗೋ, ನಾನ್ ಹೇಳ್ದ ಕೇಳು, ನೀನ್ ಲೈಫ್ ಅಲ್ಲಿ ಹ್ಯಾಪಿಯಾಗಿರ್ತೀಯ. ನಾನು ಈ ಕೆಲ್ಸ ಎಲ್ಲ ಮಾಡಲ್ಲಮ್ಮ. ಓಕೆ, ನನ್ ಮೇಲೆ ಡೌಟ್ ಅಲ್ಲ ನಿಂಗೆ? ಹಾಗಾದ್ರೆ ನೋಡು, ನಾನು ಒಂದ್ ಮಾತ್ರೆ ನಂಬ್ತೀನಿ. ಈಗ ನಂಬಿಕೆ ಬಂತಾ? ತಗೋ ತಗೋ, ನೀ ಹೇಳ್ದಾಗೆ ಮಾಡ್ತಾ. ಡಿಂಕದ ಸಿಂಗಾರಿ ಮೈ ಡಂಕಿನ ವೈಯಾರಿ, ಈ ಸವಿನಡಿಗೆ ತನ್ನ ನನ್ನ ಏನ್ ಮಾಡ್ಕೊಂಡ್ ಮಧ್ಯಾಹ್ನ ಈ ಕಡೆ ಬಂದ್ಬಿಟ್ಟೆ? ಈ ಬಿಸ್ಲಲ್ಲಿ ನೀ ಕೆಲ್ಸ ಮಾಡ್ತಿದ್ಯಲ್ಲ, ಅದಕ್ಕೆ ನಿಂಗೋಸ್ಕರ ಮಜ್ಜಿಗೆ ತಂದಿದ್ದೀನಿ. ಯಾವ ಜನ್ಮದಲ್ಲಿ ನನ್ನ ಹೆಂಡತಿ ಆಗಿದ್ದೋ ಏನೋ. ಕೊಡು ಕೊಡು. ವೀರಣ್ಣ ಮದ ಮಾಡಿದ್ರೆ ನೀರು ಹೋಗ್ತೈತೆ, ಬೇಗ ಮಾಡೋಣ. ಇರು ಬಂದೆ, ಒಂದ್ ನಿಮಿಷ. ವೀರ,
ಬೀರ ಊರ್ನವ್ರ ಮುಂದೆಲ್ಲ ಜಂಟ್ಲ್ಮೆನ್ ತರ ಪೋಸ್ ಕೊಟ್ಟಿದ್ದ ಅಲ್ಲ, ಈಗ ಅವನು ತಪ್ಪು ಮಾಡೋ ಹಾಗೆ ನಾನ್ ಪ್ಲಾನ್ ಮಾಡಿದೀನಿ. ನೀನ್ ನೋಡಿ ಊರವ್ರನ್ನೆಲ್ಲ ಕರ್ಕೊಂಡ್ ಬಾ. ಬಾ ಬೇಗ ಬಾ. ಎಂತ ಕೆಲಸ ಮಾಡಿದ್ರೆ ಅವಳು ನನಗ್ ಸೇರ್ಬೇಕಾದ ಸೊತ್ತು ಅನುಭವಿಸ್ದೆ. ಈಗ ನೀನ್ ಬಾಯಿ ಮುಚ್ಕೊಂಡು ತಪ್ಪಿದ್ರೆ ಅವಳ ಒಳ್ಳೇದು, ಇಲ್ದೇ ಇದ್ರೆ ನೀನೇ ಮಾತ್ರ ಕೊಟ್ಟು ನನಗ್ ಸಹಾಯ ಮಾಡ್ದೆ ಅಂತ ಊರಲ್ಲೆಲ್ಲ ಟಾಂಟ ಮಾಡ್ತೀನಿ. ಆಮೇಲೆ ನಿನ್ ಕತೆ ಅಷ್ಟೇ. ಹುಷಾರ್. ನನ್ನ ಹೊಟ್ಟೆ ಪಾಡುಗೋಸ್ಕರ ನೀನ್ ಆಡಿಸ್ದಂಗೆಲ್ಲ ಆಡ್ದೆ ನಾನು. ಮನುಷ್ಯತ್ವನೇ ಇಲ್ದಿರೋ ಮೃಗ ನೀನು. ಇಷ್ಟು ದಿವಸ ದುಡ್ಡಿನ ಅಹಂಕಾರದಲ್ಲಿ ಮೆರೆದೆ, ಕಟ್ಕೊಂಡು ಗಂಡನ ಕಾಲ್ ಕಸ ಮಾಡ್ದೆ. ಇವತ್ತು ಬದುಕಿ ಬಾಳ್ಬೇಕಾದಂತ ಆ ಹೆಣ್ಣಿನ ಬಾಳನ್ನ ನಿನ್ನ ಸ್ವಾರ್ಥಕ್ಕೋಸ್ಕರ ಮಣ್ಣು ಮಾಡ್ಬಿಟ್ಟೆ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ನಿನ್ನಂತವಳಿಂದ ಇಡೀ ಹೆಣ್ಣು ಕುಲಕ್ಕೆ ಅವಮಾನ. ಇಷ್ಟಾದ್ಮೇಲೂ ನಾನ್ ನಿನ್ ಜೊತೆಲೆ ಇದ್ರೆ ನಿನಗಿಂತ ಕೆಟ್ಟ ಮುರುಗ ಆಗ್ಬಿಡ್ತೀನಿ. ಸಾಕು ನಿನ್ ಸವಾಸ. ನಾನಿಲ್ಲಿರೋದು ಹೇಗ್ ಗೊತ್ತಾಯ್ತು? ನೀನೆಲ್ಲಿದ್ರನೂ ಬಿಡಲ್ಲ. ನನಗ್ ದುಡ್ಡು ಕೊಡೋಕ್ಕೂ ಗೊತ್ತು, ವಸೂಲಿ ಹೇಗ್ ಮಾಡೋದು ಅಂತಾನೂ ಗೊತ್ತು. ಮರ್ಯಾದೆಯಾಗಿ ದುಡ್ಡು ಎತ್ತೀಯಾ ಇಲ್ಲ ನಿನ್ನ ಎತ್ತಾಕೊಂಡು ಹೋಗ್ಲಾ? ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕೊಡು, ನಾನ್ ಬೆಂಗಳೂರಿಗೆ ಬಂದು ಸೆಟ್ಲ್ ಮಾಡ್ತೀನಿ. ನಾನು ಅಲ್ಲಿಂದ ಗಾಡಿಗೆ ಪೆಟ್ರೋಲ್ ಹಾಕೊಂಡ್ ಬಂದಿರೋದು ನಿನ್ನ ಹತ್ರ ಕತೆ ಕೇಳಕ್ಕಲ್ಲ. ಮರ್ಯಾದೆಯಾಗಿ ದುಡ್ಡು ಎತ್ತೀಯಾ ಇಲ್ಲ ಗಾಡಿ ಎತ್ತೀಯಾ? ತೆಗಿಲ ಕೈನಾ. ಯಾರಲ್ಲ ನೀನು? ನಮ್ಮೂರ್ಗೆ ಯಾಕ್ಲಾ ಬಂದೆ? ಇವಳು ನನ್ನ ಹತ್ರ ಸಾಲ ತಗೊಂಡು ಸಾಲ ತೀರ್ಸಕ್ಕಾಗದೆ ಊರ್ ಬಿಟ್ಕೊಂಡು ಬಂದವಳೆ. ಅಷ್ಟೇ ತಾನೆ? ನಿನ್ನ ಜುಜುಬಿ ಹಣಕ್ಕೋಸ್ಕರ ನಡು ರಸ್ತೆಲಿ ಹುಡುಗಿ ಮರ್ವಾದೆ ತೆಗಿತೀಯಲ್ಲ. ಇವಳು ನನ್ನ ಮಗಳಿದ್ದಂಗೆ ಕಂಡ್ಲ. ಅದೆಷ್ಟು ಕೊಡ್ಬೇಕು ಹೇಳ? ನಿನ್ ಮಕ್ಕಳ ಮೇಲೆ ಬಿಸಾಕ್ತೀರಿ? ನೋ ಥ್ಯಾಂಕ್ಸ್. ನಾನು ಮಾಡಿರೋ ಸಾಲ ನಾನೇ ತೀರಿಸ್ತೀನಿ. ಲುಕ್ ಮ್ಯಾನ್, ಇನ್ನೊಂದು ತಿಂಗಳು ಟೈಮ್ ಕೊಡು, ನಿನ್ನ ದುಡ್ಡನ್ನ ನಾನೇ ಸೆಟ್ಲ್ ಮಾಡ್ತೀನಿ. ಆ ಕಥೆನೇ ಬೇಡ ಅಂತ ಹೇಳ್ತಿರೋದು. ಓಟಿ ಅಂದ್ರೆ ಅವ್ರಿಗೆ ಲಂಗೋಟಿ ಇದ್ದಂಗೆ. ಕೊಡ್ತೀನಿ ಅಂತ ಹೇಳ್ತಾ ಇಲ್ವಾ? ಒಂದ್ ತಿಂಗಳು ಟೈಮ್ ಕೊಡು, ಬಿಸಾಕ್ತಾರೆ. ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ. ಆಯ್ತು, ದೊಡ್ಡ ಮನುಷ್ಯ ಹೇಳ್ತಾ ಇದ್ಯಾ ಅಂತ ಹೋಗ್ತಾ ಇದ್ದೀನಿ. ಇನ್ನೊಂದ್ ತಿಂಗಳು ಟೈಮ್ ಕೊಡ್ತೀನಿ. ಟೈಮ್ ಕರೆಕ್ಟ್ ಆಗಿ ಹಣ ಬರ್ಲಿಲ್ಲ ಅಂದ್ರೆ ನಡೆಯೋ ಕಥೆನೇ ಬೇರೆ. ಬರ್ತೀನಿ. ಆ ರಾಸ್ಕಲ್ ಸೈನ್ ಹಾಕಿದಿದ್ರೆ ಈ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ನೀ ಸುಮ್ನಿರವ. ಆ ವೀರ ಸೈನ್ ಹಾಕ್ಬೇಕು ತಾನೆ? ಅಂತ ಉಪಾಯ ಹುಡುಕಿದೀನಿ, ಆಮೇಲೆಲ್ಲ ಸರೋಯ್ತಾನೆ. ಹೀಗ್ ಹೇಳಿನೇ ನಿನ್ನ ಮಗ ಮಾಡಬಾರ್ದು ಕೆಲಸ ಮಾಡ್ದ. ಅಯ್ಯೋ, ಆ ವಿಷಯ ನಿನ್ಗಿಂತ ಹೆಚ್ಚಾಗಿ ನನಗ್ ಗೊತ್ತು ಕಣವ. ಆದ್ರೆ ಏನ್ ಮಾಡ್ಲಿ, ಆ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕಂತ ಇದ್ದ. ಅದೆಲ್ಲಿ ಕೈ ತಪ್ಪೋಯ್ತದೋ ಅಂತೇಳಿ ಹಂಗ ಮಾಡಕ್ ಹೋಗಿ ಹಿಂಗಾಗ್ಬಿಟ್ಟವನೆ. ಆ ಹುಡುಗಿ ಬಾಳ ಹಾಳು ಮಾಡಕ್ ನಾ ತಯಾರಾಗಿಲ್ಲ ಕಣವ. ಅವಳನ್ನ ನನ್ನ ಮನೆ ಸೊಸೆಯಾಗಿ ಮಾಡ್ಕಂತೀನಿ. ಇನ್ನು ಮ್ಯಾಕೆ ನಿನ್ನ ಗೋಳ್ನ ನನ್ನ ಕಣ್ಣಿಂದ ನೋಡಕ್ ಆಗಕ್ಕಿಲ್ಲ ತಾಯಿ. ಸನೇದ ಪ್ರಯತ್ನ ಮಾಡ್ಬಿಡ್ತೀನಿ. ನೀವೇನು ಮಾಡೋದ್ ಬೇಡ. ಅವ್ವ, ಇದ್ ಒಂದಪ್ಪ ನನ್ನ ಮಾತು ಕೇಳವ್ವ. ಆ ವೀರ ನನ್ನ ಮಗ ನಿನ್ನ ಮಾತು ಕೇಳ್ಕೊಂಡು ಗಿರಿಗಿಟ್ಟೆ ಆಡ್ದಂಗ ಆಡ್ದ ಇದ್ರೆ ನನ್ನ ಹೆಸರು ಭೈರೇಗೌಡನ್ ಮಗ ಭದ್ರೇಗೌಡನೇ ಅಲ್ಲ. ಓಂ ಕಾಳೇ ನಮಃ, ಓಂ ಚಂಡೇ ನಮಃ, ಓಂ ಕಾಳೇ ನಮಃ, ಓಂ ಶ್ರೀ ಹಟ್. ಏನಿದೆಲ್ಲ? ಇವರು ಭಾರಿ ದೊಡ್ಡ ಮಂತ್ರವಾದಿಗಳ ಕಣವ. ನೀವು ಪರಸ್ಥಳದವರು. ಅವ್ರ ಮೈಮೆ ಏನು ಅಂತ ಅರ್ಥವಾಗಿಲ್ಲ. ಅವ್ರ ಕೈ ಚಳಕ ಏನು ಅಂತ ನಮಗೆ ಚೆನ್ನಾಗ್ ಗೊತ್ತು. ಅವರು ಕಾಟಮ್ ದೇವಿನ ವಶ ಮಾಡ್ಕೊಂಡವ್ರೆ. ಅವ್ರು 2 ಕೋಳಿ ಮೊಟ್ಟೆ ನಮ್ಮ ಮಂತ್ರಸ್ ಕೊಡ್ತಾರೆ. ಅದನ್ನ ತಗೊಂಡೋಗಿ ಆ ವೀರ್ ನನ್ನ ಮಗನ ಮುಖದ ಮೇಲೆ ಎಸಿರಿ. ಆಗ ಅವನ ನೀವೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತಾನೆ. ಇದೆಲ್ಲ ನನ್ನ ನಂಬಲ್ಲ. ಅಯ್ಯಯ್ಯೋ, ಹಂಗೆಲ್ಲ ಅನ್ಬೇಡಿ ಅಮ್ಮ. ಅವ್ರ ಶಕ್ತಿ ನಿಮ್ಗಿನ್ನೂ ಗೊತ್ತಿಲ್ಲ. ಓಂ ಹ್ರೀಂ ಕ್ಲೀಂ ತಗೋ. ಇದನ್ನ ತಗೊಂಡು ನಿನ್ ಗಂಡನ ತಲೆ ಮೇಲೆ ಹೊಡಿ. ಅವ್ನು ನೀನ್ ಹೇಳ್ದಂಗೆ ಕೇಳ್ತಾನೆ. ಹೊಡಿ. ಓಂ
ರಂಗಿ ನೀನ್ ಹೇಳ್ದಂಗ್ ಕೇಳ್ತೀನಿ ಸ್ವಾಮಿಯವ್ರಿಗೆ ಶರಣ ಮಾಡ್ಬಿಟ್ಟೆ. ಏನಾಗ್ಬೇಕು? ನಿಮ್ಮಿಂದ ಒಂದು ಮಹಾಕಾರ್ಯ ಆಗ್ಬೇಕಾಗಿತ್ರ. ಕೋಳಿ ಮೊಟ್ಟೆ ತಂದಿದ್ದೀರಾ? ಈ ಅಮ್ಮ ಗಂಡನ ವಶೀಕರಣ ಮಾಡ್ಕೋಬೇಕಾಗಿತ್ತು. ಆಯ್ತು. ಓಂ ಚಂಡೇ ನಮಃ, ಓಂ ಕಾಟೇ ನಮಃ, ಓಂ ದುರ್ಗೆ ನಮಃ, ಓಂ ಚಂಡಿ ಚಾಮುಂಡೇ ನಮಃ. ಈ ಮೊಟ್ಟೆ ತಗೊಂಡೋಗಿ ನಿನ್ ಗಂಡು ಕೊಡಿ, ಅವನು ನಿನ್ ವಶ ಆಗ್ತಾನೆ. ಓ ಹ್ರೀಂ ಕ್ಲೀಂ ಫಟ್. ಶಿವನೇ ತಾತ, ಆ ದರ್ಖಾಸ್ ಜಮೀನ್ ಹೊಡೆದಲ್ಲ ದರ್ವೇಸಿ ಕೆಂಗೇರಿ ಸೇಟು ಮನೆ ಕೆಲಸದವಳ ಜೊತೆ ಸಿನಿಮಾಗೆ ಹೋಯ್ತೀನಿ 10 ರೂಪಾಯಿ ಕೊಟ್ಬಿಟ್ಟಲ್ಲ. ಈ ಕೆಲಸ ಯಾರು ಮಾಡೋದು ಇವಾಗ? ಏನ್ ಮಾಡಕ್ಕಾಯ್ತದ? ಕಷ್ಟ ಸುಖ ಮೇಲೆ ಕೊಡ್ಬೇಕಾಯ್ತದಪ್ಪ. ಕೆಲ್ಸದವ್ರು ನಮ್ಮವ್ರು ತಾನೆ. ಬಾಯಿ ಮೂಟೆ ಎತ್ತಿಕ್ಕು. ಸೇಟು ಮನೇಲಿ ಕಾಚಾಕದಿಯೋ ನನ್ ಮಗ ಸಿಕ್ಕಿ ಅವ್ನ ಕೈಗೆ ಕೆರಾತ ನೋಡಿತೀನಿ. ಹಂಗೆಲ್ಲ ಮಾತಾಡ್ಬಾರ್ದು. ಅಯ್ಯೋ ಏನ್ಲಾ ಇದು? ಇಷ್ಟು ವಯಸ್ಸಾಯ್ತು, ಒಂದ್ ಮೂಟೆ ಸರಿಯಾಗಿ ಎತ್ತಕ್ಕ ಬರಕಿಲ್ವಲ್ಲ. ಇರು ಬಂದೆ. ಕಳಿಸ್ಕೊಂತು ಅಡಾದು ಆ ಕೆಂಗೇರಿ ಗಂಗಾಧರ ಮಾಡೋ ಕೆಲಸ ಈಗ ಸೇಟು ಏನೋ ಹಾಕ್ಬಿಟ್ಟು- ಇದು? ಇಷ್ಟು ದಿವಸ ಆಯ್ತು, ಒಂದ್ ಮೂಟೆ ಸರಿಯಾಗಿ ಕಟ್ಟಕ್ ಬರಕಿಲ್ಲಲ್ಲ. ಸುಮ್ನೆ ಮಾತಾಡ್ತೀಯಪ್ಪ. ತಾತ, ಈ ಸರಿ ಭತ್ತ ಜಾಸ್ತಿ ಆಗ್ಬಿಟ್ಟೈತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಮಿಕ್ಕಿದ್ದನ್ನ ಮೀಲ್ ಮಾಡ್ಬಿಟ್ಟು ಮಾರ್ಬಿಡೋಣ. ಸರಿ, ಹಂಗಾರೆ ಚೆನ್ನಾಗಿ ಟ್ರ್ಯಾಕ್ಟರ್ ತಗೊಂಬರಕ್ ಕೇಳು. ಎಲ್ಲರೂ ತಗೊಂಡೋಗಿ ಹೊಡಿ ಅಂತ. ಆಯ್ತು ಕಣ್ತದ. ಮಗ ಹೋಗಿ ಅಲ್ಲಿ ತೊಂಡೆ ಸೊಪ್ಪು ಸ್ವಚ್ಛ ಸೊಪ್ಪು ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಇರ್ತದೆ.